ಒಂದು ಸೋಷಿಯಲ್ ಮೀಡಿಯಾ ಸಾವಿನ ಮೀಡಿಯಾ ಆಗ್ತಾ ಇದೆಯಾ? ಸೊ ಯಾಕೆ ಮನಸ್ಥಿತಿ ಒಬ್ಬ ಮನುಷ್ಯನದ್ದು ಇಷ್ಟೊಂದು ಕುಗ್ಗುತ್ತಾ ಇದೆ? ಯಾರೋ ಏನೋ ಹೇಳಿದ್ರು, ಯಾರೋ ಏನೋ ಟೀಕೆ ಮಾಡಿದ್ರು ಅಂದಾಕ್ಷಣ ಸಾವಿಗೆ ಶರಣಾಗುವಂಥ ಮನಸ್ಥಿತಿ ಯಾಕೆ ಆಗ್ತಿದೆ? ಒಳ್ಳೆ ಪ್ರಶ್ನೆನೇ. ಬಟ್ ಸರ್ ಅವ್ರು ಹೇಳಿದ್ದನ್ನು ನಾನು ಒಪ್ಕೊಳ್ತೀನಿ. ರಿಸ್ಟ್ರಿಕ್ಟ್ ಮಾಡಬೇಕು, ಯಾವುದನ್ನೂ ಬ್ಯಾನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಷ್ಟೊಂದು ಅಡಿಕ್ಷನ್ ಆಗಿದೆ, ಆಮೇಲೆ ಅಡಿಕ್ಷನ್ ಶುರು ಮಾಡಬೇಕು, ವಿಡ್ರಾಯಲ್ ಸಿಂಪ್ಟಮ್ಸ್ ಎಲ್ಲ ಶುರು ಆಗಿಬಿಡುತ್ತೆ. ಸೊ ಅದೇ ಥರ ಅದನ್ನ ಒಪ್ಕೊಳ್ತೀನಿ. ಆದರೆ ಮಕ್ಕಳು ಅಂತ ಬಂದಾಗ ಏಜ್ ಲಿಮಿಟ್ಸ್ ನೋಡಿಕೊಂಡು ನಾವು ರಿಸ್ಟ್ರಿಕ್ಷನ್ಸ್ ಮಾಡಲೇಬೇಕು. ಇಲ್ಲದೇ ಶಾಲೆ ನಡೆಸ್ತಾ ಇರೋರಿಗೆ ಗೊತ್ತು, ಮಕ್ಕಳ ಪೋಷಕರಿಗೆ ಗೊತ್ತು ಅದು ಎಷ್ಟು ಕಷ್ಟ ಆಗ್ತಿದೆ ಅಂತ. ಇವಾಗ ಮೇನ್ ತಾಯಿನೇ ಕೊಂದುಬಿಟ್ಲಲ್ಲ ಒಂದು ಹುಡುಗಿ, ಈಗ ರೀಸೆಂಟ್ ನ್ಯೂಸಲ್ಲಿ ನೋಡ್ತಾ ಇದ್ದೆ. ಪೂಜೆ ಎಲ್ಲಿ ಇದೆಲ್ಲ ಹೆಂಗೆ ಕನೆಕ್ಟ್ ಆಗ್ತಾರೆ, ಹೆಂಗೆ ಆ ಥರ ಮನಸ್ಥಿತಿ ಬಂತು? ಸೊ ಇಟ್ ಈಸ್ ಟೋಟಲ್ ಎಮೋಷ್ನಲ್ ವಿಡ್ರಾಯಲ್ ಸಿಂಪ್ಟಮ್ಸ್ ಇದೆಲ್ಲ. ಸೊ ಆ ಧೈರ್ಯ ಎಲ್ಲಿಂದ ಬಂತು? ಸೊ ಆ ಥರ ಮಕ್ಕಳಿಗೆ ನಾವು ರಿಸ್ಟ್ರಿಕ್ಷನ್ಸ್ ಹಾಕಬೇಕು. ಗೇಮಿಂಗ್ ಆ್ಯಪ್ಸ್ ಆಗಲಿ, ಈ ಶೋ ಪರ್ಸ್ನಲ್ ಪಿಕ್ಸು, ಸೊ ನ್ಯೂಡ್ ಪಿಕ್ಸ್ ಶೋ ಮಾಡೋದೊಂದು ತುಂಬ ಬಂದಿದೆ ಆ್ಯಪ್ಸು. ಸೊ ಇದನ್ನ ಇನ್ಫ್ಯಾಕ್ಟ್ ಅಡಲ್ಟ್ಸ್ಗೂ ಗೊತ್ತಿಲ್ಲ ಎಷ್ಟೊಂದು ಆ್ಯಪ್ಸ್ ಇದೆ ಅಂತ. ನಾವೇ ಇನ್ನೇ ವಿ ಆರ್ ನಾಟ್ ದ್ಯಾಟ್ ಯೂಸ್ ಟು ಟೆಕ್ನಾಲಜಿ. ನಮ್ಮ ಮಕ್ಕಳಷ್ಟು ಫಾಸ್ಟ್ ನಾವಿಲ್ಲ. ಸೊ ಈ ಜನ್ ಆಲ್ಫಾನ ಕಂಟ್ರೋಲ್ ಮಾಡೋಕ್ಕಾಗ್ತಾನೇ ಇಲ್ಲ. ಸೊ ಇವು ಉಪಯೋಗಗಳು ಇದೆ, ಇಲ್ಲ ಅನ್ನೋ ಹೇಳಲ್ಲ. ಅಕ್ರಾಸ್ ದ ಗ್ಲೋಬ್ ಐ ಹ್ಯಾವ್ ಮೈ ಕನೆಕ್ಟಿವಿಟಿ ವಿತ್ ಪೇಷಂಟ್ಸ್. ಎಲ್ಲ ಆನ್ಲೈನ್ ಸೆಷನ್ಸ್ ಮಾಡ್ತೀವಿ, ಅಡ್ರೆಸ್ ಮಾಡ್ತೀವಿ, ಉಪಯೋಗ ಇಲ್ಲ ಅಂತ ಹೇಳಲ್ಲ. ಯಾವ ರೀತಿ ಬಳಸ್ಕೋತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪೇರೆಂಟ್ಸ್ ಒಂದು ಸ್ವಲ್ಪ ಏನೋ ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಕು, ನಿಜ ಒಪ್ಕೋತೀನಿ. ಆದರೆ ಮಕ್ಕಳನ್ನೇ ಆಸ್ತಿ ಮಾಡ್ಬೋದಾ? ಒಂದು ಸ್ವಲ್ಪ ಸಮಯವನ್ನು ಕೊಟ್ಟರೆ, ಏನೇ ಕೊಟ್ಟರು ಸಮಯ ಕೊಟ್ಟಂಥ ಒಂದು ಎಫೆಕ್ಟ್ ಇರೋದಿಲ್ಲ. ಸ್ವಲ್ಪ ಅವ್ರು ಸ್ಕ್ರಾಲ್ ಮಾಡುವಾಗ ನೋಡುವಂಥದ್ದು, ಮತ್ತೆ ಮನೆಗೆ ಬಂದಮೇಲೆ ಆಫೀಸ್ ಮುಗಿಸಿ ಬೇಕಿದ್ದರೆ ಮಾತ್ರ, ಇಲ್ಲದೇ ಪಕ್ಕಕ್ಕಿಟ್ರೆ. ಇದು ಒಂದು ಉಪ್ಪಿನಕಾಯಿ ಥರ ಆಗ್ಬಿಟ್ಟಿದೆ ಊಟದ ಜೊತೆ. ಎಲ್ಲರೂ ಮೊಬೈಲ್ ಇಟ್ಕೊಂಡು ಊಟ ಮಾಡ್ತೇವೆ ಹೊರತು ಆರ್ ವಿ ರಿಯಲಿ ದಿನದಲ್ಲಿ ಏನಾಯಿತು ಅಂತ ಮಕ್ಕಳ ಜೊತೆ ಮಾತಾಡಿಸ್ತಾ ಇದ್ದೀವಾ? ಸೊ ಇದರಿಂದ ಏನಿದೆ ಸೋಷಿಯಲ್ ಆಂಗ್ಸೈಟಿ. ಮಕ್ಕಳಿಗೆ ನೋಡಿ, ಒಂದೆರಡು ಮಗು ಸೇರಿದ್ರೆ ಮುಂಚೆ ನಮ್ಮ ಕಾಲದಲ್ಲೇ ಆಗ್ಬೋದು, ಬೀದಿಗೆ ಹೊಟ್ಟೋಗ್ಬಿಟ್ಟಿದ್ವಿ ಆಟ ಆಡೋಕ್ಕೆ, ಕಾಯ್ತಾ ಇದ್ವಿ, ಯಾರು ಏನು ಗೊತ್ತಿರ್ತಿರ್ಲಿಲ್ಲ ನಮಗೆ. ಈಗ ಹಾಗಾಗಲ್ಲ, ಎಲ್ಲರೂ ಮೊಬೈಲ್ ಇಟ್ಕೊಂಡು ನೋಡೋದು ಪಾಡು ಕೂತ್ಕೋತಾರೆ ಹೊರತು ಫಿಸಿಕಲ್ ಆಟ ಆಡ್ತಾ ಇಲ್ಲ. ಸೊ ಫಿಸಿಕಲ್ ಆಡದೆ ಹೋದಾಗ ಏನಾಗುತ್ತೆ, ಮಾನಸಿಕ ಆರೋಗ್ಯ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಸೊ ಸೈಕೋಸೊಮ್ಯಾಟಿಕ್ ಇಲ್ನೆಸಸ್ ಅಂತೀವಿ. ಎಕ್ಸಿಮಾ ಆಗ್ಬೋದು, ಸೋರಿಯಾಸಿಸು ಚಿಕ್ಕ ಮಕ್ಕಳುಗಳಲ್ಲಿ ಕಾಣಿಸ್ತಾ ಇದೆ. ಅದು ಆರ್ಥರೈಟಿಸು ಮಕ್ಕಳುಗಳಲ್ಲಿ, ಜಾಯಿಂಟ್ ಪೇನು, ಆಮೇಲೆ ತುಂಬ ಪ್ರಾಬ್ಲಮ್ಸು, ಡಿಪ್ರೆಷನ್, ಚೈಲ್ಡ್ ಡಿಪ್ರೆಷನ್ ಹಸ್ ಬಿಕಮ್ ಸೋ ಕಾಮನ್. ಓಕೆ, ಯಾಕೆ ಇದು ಆಚೆಗಡೆ ಆಟ ಆಡಕ್ ಬಿಡಲ್ಲ, ಹೋಗ್ತಾ ಇಲ್ಲ ಇವರು, ಬಿಟ್ರು ಬಿಡಕ್ಕಾಗಲ್ಲ, ಸೇಫ್ಟಿ ಸೆಕ್ಯೂರಿಟಿ ಅಂತ ಅನ್ಕೊಳ್ಳೋಣ ಒಂದು. ಇನ್ನೊಂದು ಬಿಟ್ಟರು ಇವರು ಮಿಕ್ಸ್ ಆಗಕ್ಕಾಗ್ತಾ ಇಲ್ಲ, ಅವ್ರಿಗೆ ಇದ್ದಿದ್ರೆ ಸಾಕು, ಇದರಲ್ಲೇ ಗೇಮಿಂಗ್ ಆಡ್ಕೋತಾ ಇದ್ದಾರೆ. ಸೊ ಅವ್ರಿಗೆ ನೆಸೆಸಿಟಿ ಬರ್ತಾ ಇಲ್ಲ. ದಟ್ ಹ್ಯಾಸ್ ಟು ಬಿ ರೀಕ್ರಿಯೇಟೆಡ್. ಮೇ ಬಿ ಪೇರೆಂಟಲ್ ಲೆವೆಲಿಂದನೇ ಅವರು. ನಾನೀಗ ಒಂದು ರೀಸೆಂಟಾಗಿ ಒಂದು ಕಂಟ್ರಿಗೆ ಹೋಗಿದ್ದೆ. ಸೊ ಅಲ್ಲಿ 18 ವರ್ಷದವರೆಗೂ ಐ ಹ್ಯಾವ್ ನೆವರ್ ಸೀನ್ ಎ ಕಿಡ್ ಯೂಸಿಂಗ್ ಮೊಬೈಲ್. ಕ್ಯೂನಲ್ಲಿ ನಿಂತಿದ್ವಿ, ಕ್ಲೆಪ್ಸ್ ಆಟ ಆಡ್ತಾ ಇದ್ರು ಮಕ್ಕಳ ಜೊತೆ. ಯಾರೂ ಫೋನಲ್ಲಿ ಹಿಡ್ಕೊಂಡು ಅವರಮ್ಮ, ಅವರಕ್ಕ, ಅವ್ರ ಮನೆಯವ್ರ ಜೊತೆ ಮಾತಾಡ್ತಿರ್ಲಿಲ್ಲ. ದೇ ಆಲ್ ಪ್ಲೇಡ್ ವಿತ್ ದೇರ್ ಚಿಲ್ಡ್ರನ್, ಎಂಗೇಜಿಂಗ್ ಆಗಿದ್ರು. ಸೊ ಸ್ವಲ್ಪ ನಾವು ಇದನ್ನು ಈ ಟ್ರಾನ್ಸಿಷನ್ ತರಬೇಕು ಅಂದರೆ ಅವ್ರಿಗೆ ಪ್ರೆಮ್ಯಾಕ್ ಪ್ರಿನ್ಸಿಪಲ್ ಅಂತೀವಿ, ಇನ್ನೂ ಇಂಟ್ರೆಸ್ಟಿಂಗ್ ಏನಾರೋ ಕೊಡಬೇಕು, ಆವಾಗ ಇದನ್ನು ಬಿಡ್ತಾರೆ. ಸೊ ಪ್ರಾಬಬ್ಲಿ ನಾವೇ ಅವ್ರ ಜೊತೆ ಮಕ್ಕಳಿಗೆ ಆಟ ಆಡೋದ್ರಿಂದ ಒಂದು ಸ್ವಲ್ಪ ಸುಧಾರಿಸ್ಬೋದೇನು ಅಂತ ಅನಿಸುತ್ತೆ. ಇಲ್ಲದೆ ವಿಡ್ರಾಯಲ್ ಫೇಸ್ ಮಾಡೋದು ಅಷ್ಟೇ ಕಷ್ಟ ಇದೆ. ಕೊಡದೆ ಹೋದರೆ ಅಷ್ಟೇ ಬಿಹೇವಿಯರು, ತುಂಬಾ ಅಗ್ರೆಸಿವ್ ಬಿಹೇವಿಯರ್ ತೋರಿಸ್ತಾರೆ. ಇವರಿಗೆ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಂಚೂರು ಬದಲಾವಣೆಗಳನ್ನು ಸಿಸ್ಟಮಲ್ಲಿ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಸಿಸ್ಟಮ್ನಲ್ಲೇ ಬದಲಾವಣೆ ಮಾಡ್ಕೊಳ್ಬೇಕು ಅಂತೀರಾ? ಹಾಗಾದರೆ ಆಂಧ್ರ ಪ್ರದೇಶದಲ್ಲಿ 16 ವರ್ಷಕ್ಕಿಂತ ಕೆಳಗಿರೋರಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದೆ. ಸೊ ಅಂಥ ಒಂದು ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗತ್ತಾ ಕರ್ನಾಟಕದಲ್ಲಿ ಅನ್ನೋ ಪ್ರಶ್ನೆ ನಾನು ಹಾಕಿದ್ರೆ ಏನು ಹೇಳ್ತೀರಿ ಸರ್? ಮೇಡಮ್, ನನ್ನ ರಿಕ್ವೆಸ್ಟು, ಸರ್ಕಾರ ಬೇರೆದಕ್ಕೆಲ್ಲ ಪ್ರೋತ್ಸಾಹ ಸ್ವಲ್ಪ ಎಚ್ಚೆತ್ಕೊಂತಾರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಕ್ಕಳ ಬಗ್ಗೆ ಜಾಗೃತಿ ತೋರಿಸಿ ಸರ್ಕಾರ ಒಂದು ಆದೇಶ ಹೊರಡಿಸ್ಬಿಟ್ಟು ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀನಿ ಮೇಡಮ್. ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೋಬೇಕು. ಇಂತಿಷ್ಟು ಏಜ್ಗೆ ಮೊಬೈಲನ್ನು ಕಂಟ್ರೋಲ್ ಮಾಡಲಿ, ಓದೋದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಕೊಡಬೇಕು. ಸ್ವಲ್ಪ ಪೇರೆಂಟ್ಸ್ಗಳು ಇದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು ಮೇಡಮ್. ಇಲ್ಲಾಂದ್ರೆ ಮಕ್ಕಳು ನಮ್ಮ ಕೈಗೆ ಸಿಗ್ದಂಗೆ ಆಗೋಗ್ತಾರೆ ಮೇಡಮ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ತಂದೆ ತಾಯಿನೂ ಮರ್ತು ಬಿಡ್ತಾರೆ. ಅವ್ರಿಗೇನು ಮೊಬೈಲಿಗೆ ಅಡಿಕ್ಟ್ ಆಗ್ಬಿಟ್ಟು ಅವ್ರದ್ದೇ ಆದ ಒಂದು ಲೋಕಕ್ಕೆ ಹೋಗ್ತಾರೆ. ಅದರಲ್ಲೂ ಫ್ರೆಂಡ್ ಸರ್ಕಲ್ ಎಲ್ಲ ಮೆಸೇಜ್ ಹಾಕ್ಕೊಳ್ಳೋದು, ಅವ್ರದ್ದೇ ಆದ ಒಂದು ಚಟುವಟಿಕೆಯಲ್ಲಿ ಹೋಗ್ತಾರೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಸ್ವಲ್ಪ ಗೌರ್ಮೆಂಟ್ನವರು ಸ್ವಲ್ಪ ಇದ್ರ ಬಗ್ಗೆ ಜಾಗ್ರತೆ ವಹಿಸ್ಬಿಟ್ಟು ಒಂದು ಇಷ್ಟು ಅಂತ ಏಜ್ ಇರುತ್ತೆ, ಆ ಏಜಿನವರಿಗೆ ಮೊಬೈಲನ್ನು ಬ್ಯಾನ್ ಮಾಡಿದ್ರೆ ಅನುಕೂಲ ಅಂತ ನನ್ನ ಅನಿಸಿಕೆ ಮೇಡಮ್. ನಿಮ್ಮ ಅನಿಸಿಕೆ ಹೇಳ್ತೀರಾ? ಓಕೆ, ಸೊ ನಮ್ಮ ಜೊತೆ ಮಕ್ಕಳ ತಜ್ಞರಿದ್ದಾರೆ ಪ್ರದೀಪ್ ಅವರೇ. ಸೊ ನಿಮಗೆ ಏನು ಪ್ರಶ್ನೆ ಅಂತ ಹೇಳಿದ್ರೆ, ಸೊ ಈಗ ಫೋನ್ನ ನೋಡ್ಕೊಂಡು ಎಷ್ಟೋ ಮಗು ಸಿಕ್ಕಾಪಟ್ಟೆ ಚೆನ್ನಾಗಿ ರೈಮ್ಸ್ ಹೇಳುತ್ತೆ, ABCD ನಮ್ಮ ಮಗುಗೆ ಸ್ಕೂಲ್ ಕಲ್ಸೋಕ್ಕಿಂತ ಮುಂಚೆನೇ ಗೊತ್ತು, ಎಷ್ಟು ಚೆನ್ನಾಗಿ ಹೇಳುತ್ತೆ ಅನ್ನುವಂಥ ಮಾತನ್ನು ನಾವು ಕೇಳಿರ್ತೀವಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಇದು ಮಾಡೋದು ಸರಿನಾ?
ವೆರಿ ರೈಟ್ಲಿ ನೀವು ಹೇಳ್ತಾ ಇರೋದು. ಈಗ ನಾವು ಅಕಾಡೆಮಿಕ್ಲಿ ಫಾರ್ ಎಕ್ಸಾಂಪಲ್ ನೀವೇನು ಹೇಳ್ತಾ ಇದ್ದೀರಾ, ಸರ್ ಸ್ಕೂಲ್ ಹೋಗೋಕ್ಕಿಂತ ಮುಂಚೆನೇ ನನ್ನ ಮಗು ಇದು ಮಾಡುತ್ತೆ ಅದು ಮಾಡುತ್ತೆ ಅಂತ ನಮ್ಮ ಕ್ಲಿನಿಕಲ್ಲಿ ಬಂದು ಹೇಳ್ತಾರೆ. ಬಟ್ ಅವ್ರನ್ನ ಹಾಗೆ ನೋಡಿದ್ರೆ ಇನ್ನು ಕೆಲವರು ಅದೊಂದು ಅಡ್ವಾಂಟೇಜ್ ಅಂದ್ರೆ ಬಿಟ್ರೆ, ಬಟ್ ಅದರಲ್ಲಿ ಎರಡು ಥರ ಇರುತ್ತೆ ನೋಡಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ರಿಸೆಪ್ಟಿವ್ ಮತ್ತೆ ಎಕ್ಸ್ಪ್ರೆಸಿವ್ ಅಂತ. ಎಕ್ಸ್ಪ್ರೆಷನ್ ಅನ್ನೋದು ಮನುಷ್ಯನಿಗೆ ಇವಾಗ ಯಾವತ್ತು ಇವಾಗ ನಾವಿಬ್ರು ಇವಾಗ ಅಕಸ್ಮಾತ್ ಯಾರಾದ್ರೂ ಜೊತೆಗೆ ಮಾತಾಡೋದ್ರಿಂದ ಎರಡು ಟೂ ವೇ ಕಮ್ಯುನಿಕೇಶನ್ ಬೇಕು. ಅಂದ್ರೆ ನಾವು ಮಾತಾಡ್ತೀವಿ, ನಾವು ಕ್ವಶನ್ ಕೇಳ್ತೀವಿ, ನೀವು ಆನ್ಸರ್ ಮಾಡ್ತೀರಾ, ನೀವು ಕ್ವಶನ್ ಕೇಳ್ತೀರಾ, ನಾನು ಆನ್ಸರ್ ಮಾಡ್ತೀನಿ, ಇದು ಟೂ ವೇ ಆಗ್ತದೆ. ಇದರಲ್ಲಿ ಏನಾಗ್ತದೆ, ಸೋಷಿಯಲ್ ಮೀಡಿಯಾ ನೋಡೋದ್ರಿಂದ, ರೈಮ್ಸ್ ನೋಡೋದ್ರಿಂದ ಏನಾಗ್ತದೆ, ಬರೀ ಒನ್ ವೇ ಕಮ್ಯುನಿಕೇಶನ್ ಇರ್ತದೆ. ಸೊ ಅಲ್ಲಿ ಏನ್ ಬರುತ್ತೆ ಅದು ಬರೀ ಇಲ್ಲಿ ಮೈಂಡಲ್ಲಿ ರೆಕಾರ್ಡ್ ಆಗುತ್ತೆ. ಬಟ್ ಮಕ್ಕಳು ಅದನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಎಕ್ಸ್ಪ್ರೆಸ್ ಮಾಡೋದು ಬರಲ್ಲ. ಸೊ ಬರೀ ರಟ್ಟೊಡಿದಿರ್ತಾವ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅದೇ ಮಕ್ಕಳನ್ನ ಅಥವಾ ಬೇರೆ ಇದರಲ್ಲಿ ನೀವು ಏನಾದ್ರು ಅದು ತಗೊಂಬ ಇದು ತಗೊಂಬ ಇಲ್ಲ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಮಾತಾಡು ಅದ್ರ ಬಗ್ಗೆ ಮಾತಾಡು ಅಂದ್ರೆ ಆ ಥರ ಏನಾದ್ರೂ ಒಂದು ಕ್ವಶನ್ ಕೇಳುವಂತ ಒಂದು ಇದ್ರಲ್ಲಿ ಬಂದ್ರೆ, ಟೂ ವೇ ಕಮ್ಯುನಿಕೇಶನ್ ಬಂದ್ರೆ ಏನಾಗ್ತದೆ, ಮಕ್ಕಳು ಜಾಸ್ತಿ ಮಾತಾಡೋದಿಲ್ಲ. ಇದನ್ನೇನ್ ಹೇಳ್ತೀವಲ್ಲೇ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಅಂತ ಹೇಳ್ತೀವಿ. ನಾವು ತುಂಬಾ ಮಕ್ಕಳು ಎಸ್ಪೆಷಲಿ ನಾವು MBBS ಮಾಡೋವಾಗ್ಲ ಬಹಳ ರೇರ್ ಕಾಯಿಲೆ ಇದೇನೋ ಒಂಥರ ನಾವು ಒಂದು ಪ್ಯಾರಾಗ್ರಾಫ್ ಅಲ್ಲಿ ಅಷ್ಟೇ ಇತ್ತು ಈ ಕಾಯಿಲೆ ಬಗ್ಗೆ, ನಾವು ಬುಕ್ಕಲ್ಲೆಲ್ಲ ಅಷ್ಟು ಕಾಯಿಲೆ ಬಗ್ಗೆ ನೋಡ್ತಾನೆ ಇರಲಿಲ್ಲ. ಈಗಂತೂ ADHD ಅಥವಾ ಸಮ್ ಕಾಂಪೊನೆಂಟ್ ಆಫ್ ಅಟೆನ್ಷನ್ ಡೆಫಿಸಿಟ್ ಇನ್ ಕೆಲವರಿಗೆ ಇರ್ತದೆ, ಇನ್ ಕೆಲವರಿಗೆ ಮಾತಾಡಕ್ ಬರಲ್ಲ. ಆಟಿಸಮ್, ಸಿವಿಯರ್ ಸ್ಪೆಕ್ಟ್ರಮ್ ಅಂದ್ರೆ ಆಟಿಸಮ್. ಸರ್ ನನ್ನ ಮಕ್ಕಳು ಮಾತಾಡೋದೇ ಇಲ್ಲ, ಸ್ಪೀಚ್ ಡಿಲೇ ಅಂತ ಹೇಳ್ತೀವಿ. ತುಂಬಾ ಒಂದು ಎರಡು ಮೊದಲೆಲ್ಲ ಒಂದು ವರ್ಷಕ್ಕೆಲ್ಲ ಅಪ್ಪ ಅಮ್ಮ ಅಂತ ಹೇಳೋದು. ಈಗೆಲ್ಲ ತುಂಬಾ ಕಾಮನ್ ಆಗ್ಬಿಟ್ಟಿದೆ. 1.5 years 2 years ಆದ್ರೂ ಅದು ಸೆಂಟೆನ್ಸ್ ಫಾರ್ಮೇಶನ್ ಮಾಡಕ್ ಬರಲ್ಲ, ಎರಡೆರಡು ಮೂರ್ ಪದಗಳನ್ನ ಸೇರ್ಸ್ ಮಾಡಕ್ ಬರಲ್ಲ. ಇದೆಲ್ಲ ಆಗ್ತಾ ಇರೋದು ಏನಂದ್ರೆ ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್. ಸೊ ಆ ರೀಸನ್ಗೆನೆ ನಾವು ರೂಲ್ಸ್ ಮಾಡಿರೋದು, ದಯವಿಟ್ಟು ನೀವು ತೋರ್ಸೋದಾಗ್ಲಿ 2 years ಒಳಗಡೆ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ಇನ್ನು ಫಾರ್ಮೇಟಿವ್ ಇಯರ್ಸ್ ಅಲ್ಲೇ ಇರುತ್ತೆ, 5 years. ಸೊ ನೀವು ಅಲ್ಲಿ ಸ್ಕ್ರೀನ್ ಎಕ್ಸ್ಪೋಜರ್ ಕಡಿಮೆ, ಅದೊಂದೇ ಅಲ್ಲ, ಇನ್ನು ಅದರ್ ಥಿಂಗ್ಸ್ ಲೈಕ್ ಐ ಪ್ರಾಬ್ಲಮ್ಸ್ ಇಶ್ಯೂಸ್ ಬರುತ್ತೆ ಬೇಗ, ಮಯೋಪಿಯಾಸ್ ಎಲ್ಲ ಬರ್ತದೆ, ರಿಫ್ರಾಕ್ಷನ್ ಏರರ್ ಅಂದ್ರೆ ಗ್ಲಾಸಸ್ ಬೇಗ ಬರೋದಾಗ್ಲಿ ಮಕ್ಕಳಿಗೆ, ಇದೆಲ್ಲ ಲಾಟ್ ಆಫ್ ಪ್ರಾಬ್ಲಮ್ಸ್ ಬರ್ತದೆ. ಓಕೆ ಸರ್.